CRP ಅವರೇ ಹಾಗೂ SDMC ಅಧ್ಯಕ್ಷರೇ, ಮತ್ತೆ ನನ್ನ ನೆಚ್ಚಿನ ಮಿತ್ರರೇ, ಮತ್ತೆ ವಿದ್ಯಾರ್ಥಿನಿಯರೇ, ಶಾಲಾ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಇಲ್ಲಿಗೆ ಕೆಲವರು ಬರ್ಲಿಕ್ಕೆ ಸಾಧ್ಯ ಆಗಿದೆ, ಬರ್ಲಿಕ್ಕೆ ಆಗದೇನೆ ದೂರದಿಂದ ಕೇಳಿಸ್ಕೊಳ್ಳುವಂತ ನನ್ನ ಸನ್ಮಿತ್ರರೇ, ಹಾಗೂ ಕಾರಣಾಂತರದಿಂದ ಬರ್ಲಿಕ್ಕೆ ಆಗದೆ ಇರುವಂತ ನನ್ನ ಮಿತ್ರರಿಗೂ ಕೂಡ ಈ ಮೂಲಕ ನಾನು ನಮನವನ್ನ ಸಲ್ಲಿಸ್ತೇನೆ. ಈ ದಿನ ನಮ್ಮ ಈ ಶಾಲೆ ಇತಿಹಾಸದಲ್ಲಿ ಒಂದು ಮಹತ್ವದ ದಿನ ಅಂದ್ರೆ ತಪ್ಪಾಗ್ಲಾರ್ದು. ಈ ಹಿಂದೆ 1949ನೇ ಇಸ್ವಿಯಲ್ಲಿ ಮಹಾತ್ಮ ಗಾಂಧಿ ಹೈಸ್ಕೂಲ್ ಅಂತ ಪ್ರಾರಂಭ ಆಗಿದ್ದಂತ ಈ ಶಾಲೆ ಸರ್ಕಾರದ ನಿಯಮಗಳು ಒಳಪಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂತ ಹೇಳಿ ಮರು ನಾಮಕರಣ ಆಯಿತು. ನಾವು ಅದರಲ್ಲಿ 1986ನೇ ಇಸ್ವಿನಲ್ಲಿ ಇಲ್ಲಿಗೆ ಪ್ರವೇಶವನ್ನ ಬಹುತೇಕ ಪಡೆದಿರೋರು. 1-2 ವ್ಯತ್ಯಾಸ ಇದ್ರೆ, ರಿಪೀಟರ್ಸ್ ಇದ್ರೆ ಅಥವಾ ಆ ಥರದ್ದಿದ್ರೆ ಸ್ವಲ್ಪ ವ್ಯತ್ಯಾಸ ಒಬ್ರು ಆಗಿರ್ಬೋದು. ಬಹುತೇಕರಿಗೆ 86ರಲ್ಲಿ ನಾವೆಲ್ಲ ಪ್ರವೇಶ ಪಡೆದಂತ ದಿನ. 88-89ನೇ ಸಾಲಿನಲ್ಲಿ SSLCಯಲ್ಲಿ ತೇರ್ಗಡೆ ಹೊಂದಂತ ಇಸ್ವಿ. ನಾವು 10ನೇ ತರಗತಿಗೆ 166 ಹುಡುಗರು, 34 ಹುಡುಗಿಯರ ಪ್ರವೇಶ, ಒಟ್ಟು 200 ಜನ ನಾವು ಆ ವರ್ಷ ವ್ಯಾಸಂಗ ಮಾಡುತ್ತಿದ್ದಂತ ಸಾಲು. ನಾವು ಕಾಲಕ್ರಮೇಣ ಎಲ್ಲರಂತೆ ನಾವು ಪಾಸ್ ಆದ್ವಿ. ಕೆಲವರು ಫೇಲ್ ಆಗಿರ್ಬೋದು, ಕೆಲವರು ಡಿಸ್ಕಂಟಿನ್ಯೂಡ್ ಆಗಿರ್ಬೋದು. ಆದರೆ ನಾವ್ಯಾರೂ ಕೂಡ ಮತ್ತೆ ಒಂದೇ ಊರಿನಲ್ಲಿ ಅಥವಾ ಜಾತ್ರೆಗಳಲ್ಲಿ ಅಥವಾ ಕೆಲವು ಮಂದಿ ಫೋನ್ ಮುಖಾಂತರ ಬಿಟ್ರೆ ಒಬ್ಬರನ್ನೊಬ್ಬರು ಸಂಪರ್ಕಿಸಿದ ಸಂದರ್ಭಗಳೇ ತುಂಬಾ ವಿರಳ ಆದ್ರೆ ತಪ್ಪಾಗ್ಲಾರ್ದು. ನಾವು ಕೆಲವು ಮಾಧ್ಯಮಗಳಲ್ಲಿ, ಚಲನಚಿತ್ರಗಳಲ್ಲಿ, ಕಾದಂಬರಿಗಳಲ್ಲಿ ಹಳೆ ವಿದ್ಯಾರ್ಥಿಗಳು ಒಟ್ಟುಗೂಡಿಸೋದು, ನಮ್ಮ ಗುರುವಂದನಾ ಕಾರ್ಯಕ್ರಮಗಳನ್ನು ಮಾಡೋದು, ಇದನ್ನೆಲ್ಲ ನೋಡಿ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಆಲೋಚನೆ ಸಾಕಷ್ಟು ಮಂದಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದಿದ್ರು ಸಹ ನಾವ್ಯಾರು ಕೈ ಜೋಡಿಸಕ್ಕೆ ಸಂಪರ್ಕ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಅದರಂತೆ 2019ರಲ್ಲಿ 5 ಜನರಿಂದ ಬಾಲ್ಯ ಸ್ನೇಹಿತರು ಎಂಬ ಶೀರ್ಷಿಕೆಯಡಿ ವಾಟ್ಸಪ್ನ ಓಪನ್ ಮಾಡಿದ್ವಿ. 5 ಜನ. ಆ 5 ಜನ ಕಂಟಿನ್ಯೂ ಆಗಿ 1, 2, 3 ಈ ತರ ಸಂಖ್ಯೆ ಜಾಸ್ತಿ ಆಗ್ತು. 2023ರಲ್ಲಿ 15 ಜನ ಸೇರಿದ್ವಿ ಗುಂಪಿಗೆ. ಅವಾಗ ಅದನ್ನ ಮರು ನಾಮಕರಣ ಮಾಡಿದ್ವಿ, ಪ್ರೌಢಶಾಲಾ ಬಳಗ, ಬನ್ನೂರು ಪ್ರೌಢಶಾಲಾ ಬಳಗ. ದಿನ ಕಳೆದಂತೆ ಈಗ 137 ಜನ ಅಡ್ಮಿನ್ ಗುಂಪಲ್ಲಿದ್ದಾರೆ. ಅದರಲ್ಲಿ ಪ್ರತ್ಯೇಕವಾಗಿ ಹೆಣ್ಮಕ್ಳಿಗೆ 14 ಜನಕ್ಕೆ ಸಪರೇಟ್ ಒಂದು ಗುಂಪು ಮಾಡಿದ್ವಿ. ಇಷ್ಟು ಬಿಟ್ರೆ ಸುಮಾರು 30 ಜನರು ನಮ್ಮ ಸ್ನೇಹಿತರು ನಮ್ಮನ್ನ ಅಗಲಿದ್ದಾರೆ. ಇನ್ನು ಉಳಿದಂಥವರು ತುಂಬಾ ದೂರದಲ್ಲಿರೋರು ನಮಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಈಗ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆವರೆಗೂ ಕೆಲವರು ಸಿಗ್ತಾ ಇದ್ದಾರೆ. ವಿಷಯ ಗೊತ್ತಾಗಿ ನಮ್ಮ ಮಾಧ್ಯಮ ಮಿತ್ರರು ಕೆಲವು ಮೀಡಿಯಾಗಳಲ್ಲಿ ಹಾಕಿರೋದ್ರಿಂದ ಅವರು ಕೂಡ ಬರ್ತಾ ಇದ್ದಾರೆ. ನಮ್ಗೆ ಇನ್ನೊಂದು 25-30 ಜನರಿಂದ ಮಾತ್ರ ನಾವು ಸಂಪರ್ಕನ ಕಳ್ಕೊಂಡಿದ್ವಿ. ಇನ್ನು ಉಳಿದಂತೆ ಎಲ್ಲರೂ ಸಹ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ನಾವು ಈ ರೀತಿ ವಾಟ್ಸಪ್ ಗ್ರೂಪ್ ಅನ್ನು ಮಾಡಿದ ನಂತರ ಮೊದಲನೇ ಸಭೆಯನ್ನ 8ನೇ ತಾರೀಕು ಫೆಬ್ರವರಿ 2026ರಂದು ಮೊದಲನೇ ಸಭೆಯನ್ನ ಮೈಸೂರು ಮಧು ನಿವಾಸ್ ಹೋಟೆಲಲ್ಲಿ 9 ಜನರಿಂದ ಮೊದಲನೇ ಸಭೆ ಮಾಡಿದ್ವಿ. ಅಲ್ಲಿ ಚರ್ಚೆ ಏನು ಅಂತಂದ್ರೆ, ಒಂದು ಸಂಪರ್ಕ ಯಾಕೆ ಮಾಡಬಾರದು, ಒಂದು ಔತಣಕೂಟ ಯಾಕೆ ಏರ್ಪಡಿಸಬಾರದು, ನಾವೆಲ್ಲ ಯಾಕೆ ಒಗ್ಗಟ್ಟಾಗಬಾರದು, ತುಂಬಾ ದಿನ ಆಗಿದೆ ಅನ್ನೋದು ಅಷ್ಟೇ ಸೀಮಿತಗೊಳಿಸಿದ್ವಿ. ಆನಂತರ
ಎರಡನೇ ಸಭೆಯನ್ನ ದಕ್ಷಿಣ ಕಾಶಿ ಹೋಟೆಲ್ನಲ್ಲಿ 16 ಜನರಿಂದ ಗುಂಪುಗಾಕಿ ಎಲ್ಲರೂ ಬರಬೇಕು ಅಂತೇಳಿ ಅಲ್ಲಿ ಕೆಲವು ನಿರ್ಣಯವನ್ನ ಮಾಡಿದ್ವಿ. ನಾವು ಸ್ನೇಹ ಸಮ್ಮೇಳನ ಮಾಡೋದು ಕಾರ್ಯಕ್ರಮ ಅಂದ್ರೆ ಒಂದು ಹೋಟ್ಲಲ್ಲಿ ಅಥವಾ ಒಂದು ರೆಸಾರ್ಟ್ ಅಲ್ಲಿ ಮಾಡಿದ್ರೆ ನಮ್ಮ ಗುರುಗಳನ್ನ ಅಲ್ಲಿ ಕರೆದ್ರೆ ಅದು ಹೇಗಿರುತ್ತೆ ಅಂತ ಕೆಲವರ ಅಭಿಪ್ರಾಯ. ಬೇಡ, ಅಲ್ಲಿ ಇಲ್ಲಿ ಮಾಡೋದು ನಮ್ಗೆ ಶೋಭೆ ತರೋದಿಲ್ಲ. ನಾವು ಮಾಡಿದ್ರೆ ಸ್ನೇಹ ಸಮ್ಮೇಳನ ನಮ್ಮ ಶಾಲೆಯಲ್ಲೇ ಆಗ್ಬೇಕು, ಗುರುವಂದನಾ ಕಾರ್ಯಕ್ರಮ ಆದ್ರೆ ಅದು ಈ ಆವರಣದಲ್ಲೇ ಆಗ್ಬೇಕು ಅನ್ನೋದು ಆ ಸಭೆ ನಿರ್ಣಯ ಆಯಿತು. ಅದರ ಜೊತೆಗೆ ನಾವು ಓದಿದಂತ ಶಾಲೆಗೆ ಏನಾದರೂ ಕೃತಜ್ಞತಾ ಪೂರ್ವಕವಾಗಿ ಸಲ್ಲಿಸಬೇಕು ಅಂತೇಳಿ ನಿರ್ಣಯ ಆಯಿತು. ಏನು ಅಂತ ಸ್ಪಷ್ಟೀಕರಣ ಆಗಲಿಲ್ಲ. ಮೊದಲು ಹೋಗೋಣ, ಶಾಲೆಯಲ್ಲಿ ಏನು ಸವಲತ್ತು ಬೇಕಾಗುತ್ತೆ ಕೇಳೋಣ, ಅನಂತರ ನಾವು ನಿರ್ಣಯ ತಗೊಳ್ಳೋಣ ಅಂತೇಳಿ ಆ ಸಭೆಯನ್ನು ಅಲ್ಲಿಗೆ ಮುಕ್ತಾಯಗೊಳಿಸಿ ಇನ್ನು ಸ್ನೇಹಿತರನ್ನ ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಮೂರನೇ ಸಭೆಯನ್ನ KHB ಕಾಲೋನಿ ಶಂಕರ್ ಅವರ ಮನೆಯಲ್ಲಿ ನಾವು ಒಂದು 36 ಜನರು ಸೇರಿ ಅದರಲ್ಲಿ ಈ ಸಬ್ಜೆಕ್ಟ್ ಜೊತೆಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಸಹ ಮಾಡಲೇಬೇಕು. ಈಗ ಓದ್ತಿರೋ ಮಕ್ಕಳಿಗೆ ನಾವೇನು ಮಾಡಿದ್ರೆ ನಾವೇ ಬಂದು ನಾವೇ ಹೋದ್ರೆ ಪ್ರಯೋಜನ ಇಲ್ಲ. ನಾವು ಈಗಿನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ಮಾಡಬೇಕು ಅಂತೇಳಿ ಒಂದು ರೂಪರೇಷೆಗಳನ್ನು ಹಾಕಿದ್ವಿ. ಅದರಂತೆ ಈ ಶಾಲೆಗೆ ಬಂದು ಏನು ಸೌಲಭ್ಯ ಇದೆ ಅಂತ ನೋಡ್ಲಿಕ್ಕೆ ಹೋದಾಗ ನಮಗೆ ಅನಿಸಿದ್ದು ಒಂದು ಲ್ಯಾಬು ಅಥವಾ ಒಂದು ಲೈಬ್ರರಿನ ಇಲ್ಲಿ ಮಾಡೋದು ಸೂಕ್ತ ಅಂತ ಅನಿಸಿತ್ತು ನಮ್ಮ ಬಡ್ಜೆಟ್ಗೆ ನಿಯಮಾನುಸಾರ. ಆದರೆ ಇಲ್ಲಿ ಅಗತ್ಯವಾಗಿ ಮಕ್ಕಳಿಗೆ ಕೂರ್ಲಿಕ್ಕೆ ಆ ಕಡೆ ಮೂಲೆ ಬಿಟ್ಟರೆ ಬೇರೆ ಎಲ್ಲೂ ಜಾಗ ಇರಲಿಲ್ಲ. ಒಂದು ವೇದಿಕೆ ಬೇಕೇ ಬೇಕು ಅಂತೇಳಿ ನಮ್ಮ ವೈಸ್ ಪ್ರಿನ್ಸಿಪಲ್ ಅವರು ನಮ್ಮ ಗಮನಕ್ಕೆ ತಂದರು. ಇಲ್ಲ, ನೀವು ಇದನ್ನ ಮಾಡಿದ್ರೆ ನಾವು ಬಹು ಉಪಯೋಗಿ ಕಾರ್ಯಕ್ರಮವಾಗಿ ಬಳಕೆ ಮಾಡ್ಬೋದು, ನೀವು ದಯವಿಟ್ಟು ಮಾಡದಿದ್ರೆ ಇದು ಸೂಕ್ತ ಅಂತೇಳಿ. ಅದರಂತೆ ನಾವು 4ನೇ ಸಭೆ ಕರೆದ್ವಿ ಇಲ್ಲೇ ಬನ್ನೂರು IBನಲ್ಲೇ. ಅಲ್ಲಿ ಚರ್ಚೆಗೆ ಒಳಪಡಿಸಿದ್ವಿ. ಒಂದು ಮೊದಲು ಪ್ರತಿಭಾ ಪುರಸ್ಕಾರ ಮಾಡೋದು, ಒಂದು ಸ್ನೇಹ ಸಮ್ಮೇಳನ ಮಾಡೋದು, ಗುರುವಂದನಾ ಕಾರ್ಯಕ್ರಮ ಮಾಡೋದು, ಒಂದು ಮಂಟಪನ ಕಟ್ಟಿಸೋದು ವೇದಿಕೆನ ಅಂತ. ಈಗ ನಿರ್ಣಯಕ್ಕೆ ಎಲ್ಲರೂ ಕೂಡ ಬೆಂಬಲ ಸೂಚಿಸಿದ್ರು. ಮುಂದೆ ಸಮಸ್ಯೆಗಳು ಎದುರಾಗೋದು ನಂತರನೇ. ಇಲ್ಲಿವರೆಗೂ ಸುಗಮವಾಗಿದ್ದಂಥ ಸಭೆಗಳು ಇನ್ನು ನಂತರ ಹಣಕಾಸಿನ ವ್ಯವಹಾರ ಏನ್ ಮಾಡೋದು. ನಾವು ಗ್ರೂಪ್ನಲ್ಲಿ ಹಳೆಯ ಸ್ನೇಹಿತರನ್ನ ಸೇರಿಸಿದ್ವಿ, ಆದ್ರೆ ದುಡ್ಡು ಕೇಳೋದು ಹೆಂಗೆ? ದುಡ್ಡು ಕೇಳಿದ ತಕ್ಷಣ ಇವರು ದುಡ್ಡಿಗಾಗಿ ಫೋನ್ ಮಾಡ್ತಾರೆ. ಈಗ ಬೇರೆ ಕಡೆ ಎಲ್ಲ ಚೀಟಿಂಗ್ ಆಯ್ತು, ಇದು ಶಾಲೆ ಹೆಸರಲ್ಲಿ ಎಲ್ಲಿ ಚೀಟಿಂಗ್ ಆಗ್ಬಿಡುತ್ತೋ ಅನ್ನೋ ಭಯ ಬೇರೆ. ಮತ್ತೆ ನಮ್ಮನ್ನೆಲ್ಲ ಸಂಪರ್ಕಿಸ್ಬೇಕು. ನಾವು ಎಲ್ಲರೂ ಒಂದೊಂದು ವಿಭಾಗದಲ್ಲಿದ್ದೀವಿ. ನಮ್ಮ ಕರ್ತವ್ಯಗಳು, ನಮ್ಮ ಸಾಂಸಾರಿಕ ಜೀವನ, ಸಾಮಾಜಿಕ ಜೀವನದ ನಡುವೆ ಇದನ್ನೆಲ್ಲ ಒಟ್ಟುಗೂಡ್ಸಕ್ಕೆ ನಮಗೆ ಒಬ್ರು ಯಾರಾದ್ರೂ ಬೇಕಾಗಿತ್ತು. ನಾನು ಒಂದು 10 ಜನಕ್ಕೆ ಮಾಡ್ತೀನಿ, ನಾನು ಅಷ್ಟೇ ನನ್ನ ಕೆಲಸ. ಇಂತಹ ಸ್ಥಿತಿನಲ್ಲಿ ಈ ಮೇರು ಜವಾಬ್ದಾರಿಯನ್ನ ದಯವಿಟ್ಟು ಸ್ನೇಹಿತರೆ ಎಲ್ಲ ಕೂತ್ಕೊಳ್ಳಿ, ಮಾತಾಡೋಣ. 3 ಗಂಟೆ ನಂತರ ನಮ್ದೇ ಕಾರ್ಯಕ್ರಮ ಇದೆ, ಒಬ್ರೊಬ್ರು ಪರಸ್ಪರ ಮಾತಾಡೋಣ. ದಯವಿಟ್ಟು ನಾನು ಏನ್ ಮಾತಾಡ್ತೀನಿ ಅಂತ ಕೇಳಿಸ್ಕೊಳ್ಳಿ. ಮತ್ತೆ ಈಗಿನ ಓದ್ತಾ ಇರೋ ಮಕ್ಕಳಿಗೆ ಇದು ಅಗತ್ಯವಾಗಿ ಇದು ಬೇಕಾಗುತ್ತೆ, ದಯವಿಟ್ಟು ಸಹಕರಿಸಿ. ಆ ರೀತಿ ಒಬ್ಬ ವ್ಯಕ್ತಿ ನಮಗೆ ಯಾರಾದ್ರೂ ಬೇಕಾಗಿತ್ತು, ಒಬ್ಬೊಬ್ರಿಗೆ ಜವಾಬ್ದಾರಿ ವಹಿಸಿದ್ರೆ ಒಬ್ಬೊಬ್ರು ನುಡ್ಸ್ಕೊತಾ ಇದ್ರು. ಇಲ್ಲ ನಾನು ಸ್ವಲ್ಪ ಬಿಜಿ ಇದ್ದೀನಿ, ನೀನ್ ಮಾಡ್ಬಿಡಮ್ಮ, ನೀನ್ ಮಾಡ್ಬಿಡಪ್ಪ ಅಂತ. ಅವಾಗ ನಾವು ಹಣಕಾಸನ್ನ 2 ಅಕೌಂಟ್ಗೆ ಹಾಕಿಯಪ್ಪ ಆಯ್ತು ಅಂತ ಹೇಳಿ ಒಂದು ಒಪ್ಪಿಗೆ ಮಾಡಿದ್ವಿ. ಒಂದು ಶಂಕರ್, ಒಂದು ಮುರುಸ್ವಾಮಿ ಅವರು ಪೊಲೀಸು, ನನಗೆ ಬೇಡ ಹಣಕಾಸಿನ ವ್ಯವಹಾರ ಅಂತ. ಮತ್ತೆ ಇದರ ನಡುವೆ ಈ ಗುಂಪನ್ನೆಲ್ಲ ತುಂಬಾ ಆಕ್ಟಿವ್ ಮಾಡ್ಲಿಕ್ಕೆ ಕಾರಣ ಅಂತಂದ್ರೆ ಒಂದು ಸಣ್ಣ ನಿದರ್ಶನ. ವಾಟ್ಸಪ್ಲಿ ತುಂಬಾ ನಾವು ಕಡಿಮೆ ಚಾಟಿಂಗ್ ನಡೀತಾ ಇತ್ತು. ಆಗ ನಮ್ಮ ಗುರು ಇದಕ್ಕಿದ್ದಕ್ಕೆ ಎಕ್ಸೈಟ್ ಆಗ್ಬಿಟ್ರು. ಯಾಕೆ ಅಂದ್ರೆ ಯಾರ ಸತ್ತೋಗವ್ರೆ ನಮ್ಮ ಸ್ನೇಹಿತರು, ಒಬ್ರು ಇಲ್ಲ, ನಾನು ಬರೋದಿಲ್ಲ, ಏನಾದ್ರೂ ಮಾಡ್ಕೊಳ್ಳಿ ನೀವು ಅಂತ. ಆಮೇಲೆ ಅವನು ಕನ್ವೀನಿಯನ್ಸ್ ಮಾಡಿ 2 ದಿನ ಅವನು ಹೋಗರ್ದು ಮತ್ತೆ ಅಡ್ಮಿನ್ ಮಾಡಿ ಆ ಜವಾಬ್ದಾರಿಯನ್ನ ಇನ್ನು ಮುಂದೆ ಎಲ್ಲರನ್ನೂ ಸಂಪರ್ಕಿಸಿ ಎಷ್ಟು ಜನ ಆಯ್ತದೆ ಅಷ್ಟು ಕಲೆ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟವ್ರೆ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇದರಲ್ಲಿ ನಿಪುಣರಾಗಿದ್ದ, ಕಳ್ಳರನ್ನ ಹಿಡಿಯಕ್ಕೆ ನಿಪುಣರಾಗಿದ್ದಂತ
ನಮ್ಮ ಮರುಸ್ವಾಮಿ ನಮ್ಮನ್ನೆಲ್ಲ ಹಿಡಿದ್ರು ಅಂದ್ರೆ ತಪ್ಪಾಗ್ಲಾರ್ದು. ಅವ್ರಿಗೆ ಒಂದು ಜೋರಾದ ನಮ್ಮ ಕೈ ಚಪ್ಪಾಳೆ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳೋಣ. ಅಲ್ಲಿಂದ ಶುರುವಾದಂತಹ ಕಾರ್ಯಕ್ರಮ ವೇದಿಕೆಯನ್ನ ಮಾಡ್ಲಿಕ್ಕೆ ಹಣಕಾಸನ್ನ ಹೊಂದಿಸೋದು ಅಂತ ಆಯ್ತು. ಅಲ್ಲಿ ಕೆಲವರು ವಾಲಂಟ್ರಿ, ನಾವು ಮುಖ್ಯವಾದ ಗುಂಪನ್ನ ಎಲ್ಲಿ ಹಣಕಾಸಿನ ವ್ಯವಹಾರ ಮಾತಾಡಿದ್ರೆ ಇದು ಸರಿ ಬರೋದಿಲ್ಲ, ಶೋಭೆ ತರೋದಿಲ್ಲ ಅಂತೇಳಿ ಯಾರ್ಯಾರು ಕೊಡ್ತೀರಿ ಅಂತ ದಾನಿಗಳಿದ್ದಾರೆ, ಸಹಾಯ ಹಸ್ತ ಬಯಸಿದ್ರು, ಅವ್ರನ್ನೊಂದು ಗುಂಪು ಮಾಡಿದ್ವಿ. ಅವ್ರನ್ನ ಗುಂಪು ಮಾಡಿ ಹಣಕಾಸಿನ ನೆರವನ್ನ ಅವರಿಂದ ಪಡೆದ್ವಿ. ಸ್ನೇಹಿತರು ವಾಲಂಟ್ರಿಯಾಗಿ ನಾವು ಈ ಕಟ್ಟಡವನ್ನ ಜೂನ್ 21ನೇ ತಾರೀಕು ಪೂಜೆ ಮಾಡಿದ್ವಿ, ಗುದ್ದಿ ಪೂಜೆನ. ಇವತ್ತಿಗೆ 49ನೇ ದಿನ, ಕಾಮಗಾರಿ 46 ದಿನ ನಡೀತು. ಅಷ್ಟರಲ್ಲಿ ಪ್ರತಿದಿನ ವಿವಿಧ ಸಮಯದಲ್ಲಿ ಎಲ್ಲ ಸ್ನೇಹಿತರು ಬಂದು ನೀರು ಹಾಕವ್ರೆ, ಅವ್ರ ಕೈಲಾದ ಸಹಾಯ ಮಾಡವ್ರೆ, ಕೆಲಸ ಮಾಡವ್ರೆ. ಏನೂ ಆಗಿಲ್ಲ ಅಂತ ಪುಣ್ಯಾತ್ಮರು ಕಣ್ ತುಂಬ ನೋಡವ್ರೆ, ಸಂತೋಷ ಪಟ್ಟವ್ರೆ. ನಮ್ಗೆ ಅದು ಯಾವುದು ಮುಖ್ಯ ಅಲ್ಲ, ಆದರೆ ಅಂತಿಮ ದಿನ ಎಲ್ಲರೂ ಭಾಗವಹಿಸ್ಬೇಕು ಅನ್ನೋದೇ ನಮ್ಮ ಆಸೆ ಇತ್ತು. ನಾವೆಲ್ಲ ಮಾಡಿದ್ದೀವಿ, ಒಂದು 5 ಜನನೇ ಯಾರೋ ದುಡ್ಡು ಹಾಕ್ಬಿಟ್ಟು ಮಾಡ್ಬಿಡ್ಬೋದು, ಆದರೆ ಕಾರ್ಯಕ್ರಮಕ್ಕೆ ಯಾರು ಬರಲಿಲ್ಲ ಅಂದರೆ ಎಲ್ಲ ಖಾಲಿ ಚೇರ್ ಆಗ್ಬಿಟ್ರೆ ಕಷ್ಟ ಅಲ್ಲ. ಅದಕ್ಕೆ ನಮ್ಮ ಬೇಡಿಕೆ ಒಂದೇ, ಎಲ್ಲ ಸ್ನೇಹಿತರು ನೀವು ಕಡ್ಡಾಯವಾಗಿ ಬರಬೇಕು ಅಂತೇಳಿ ಮುಖ್ಯವಾದ ನಮ್ಮ ಪ್ರೌಢಶಾಲಾ ಶಿಕ್ಷಣ ಬಳಗದಿಂದ ಮಾತ್ರ ಕೇಳಿ, ಉಳಿದಂತ ಇನ್ನೊಂದು ಸಮ್ಮೇಳನ, ಸ್ನೇಹ ಸಮ್ಮೇಳನ, ಕಾರ್ಯಪಡೆ ಅನ್ನೋದ್ರಲ್ಲಿ ನಾವು ಹಣಕಾಸನ್ನ ಚಾಟ್ ಮಾಡ್ತಾ ಇದ್ವಿ. ಅದರಂತೆ ಒಟ್ಟು 53 ಜನರು ಸಹಾಯ ಹಸ್ತ ಮಾಡಿದ್ದಾರೆ. 1,000, 2,000, 5,000, 10,000, 15, 20, 25, 50, 1 ಲಕ್ಷ, ಈ ರೀತಿ ಹಂತವಾಗಿ ಸಹಾಯ ಹಸ್ತ ಹರಿದು ಬಂತು. ನಮಗೆ ಮಧ್ಯದಲ್ಲಿ ಒಂದು ಚಿಂತೆ ಆಗಿತ್ತು, ಅರ್ಧಕ್ಕೆ ನಿಂತು ಹೋದ್ರೆ ನಮ್ಗೆ ಅವಮಾನ ಆಗುತ್ತೆ, ಏನ್ ಮಾಡೋದು ಅಂತ. ಮನೆಯಲ್ಲಿ ಒಂದಷ್ಟು ನೆಮ್ಮದಿ ಅಷ್ಟರಾಗ್ಲೇ ಒಂದಷ್ಟು ಜನ ಕಳ್ಕೊಬಿಟ್ಟಿದ್ವಿ. ದಿನ ನಾವು ಶಾಲೆಗೆ ಓಡೋಗ್ತೀವಿ, ಗಾರೆ ಕೆಲಸದವ್ರು ಬಂದವ್ರೆ, ಅವ್ರು ಬಂದವ್ರೆ ಅಂತ ಓಡ್ ಬಂದ್ರೆ ಮನೇಲಿ ಸಾಂಸಾರಿಕ ಜೀವನನೂ ಚೆನ್ನಾಗಿ ನಡಿಬೇಕಲ್ಲ, ಅದಕ್ಕೂ ಒಂದು ಸ್ವಲ್ಪ ಹೊಡೆತ ಬೀಳ್ತಾ ಇತ್ತು. ನಾವು ಕೊನೆಗೆ ಇನ್ನೇನು ಮಾಡೋದು ಬೇಡಪ್ಪ, ಒಂದು 2-3 ಜನ ಒಂದು ಚೀಟಿ ಹಾಕೊಂಡು ನಾವು ಅದು 5 ಲಕ್ಷ ಆದ್ರೂ ನಾವೇ ಕಂಪ್ಲೀಟ್ ಮಾಡೋಣ, ಸ್ನೇಹಿತರನ್ನೆಲ್ಲ ಒಗ್ಗೂಡ್ಸೋಣ ಅಂತ ಒಂದ್ ಕಡೆ ಹೊರಟ್ವಿ. ಅದು ಅಂತಿಮವಾಗಿ ಇವತ್ತು ಬೆಳಿಗ್ಗೆವರೆಗೂ ಸ್ನೇಹಿತರು ದುಡ್ಡು ಹಾಕಿದ್ದಾರೆ. ನಮಗೆ ಹಣಕಾಸಿನ ಚಿಂತೆಯನ್ನು ತುಂಬಾ ದೂರ ತಿಳ್ಬಿಟ್ರು. ಈಗ ಬಹುತೇಕ ದುಡ್ಡು ಉಳ್ಕೊಂಡ್ಮೇಲೆ ನಾವೆಲ್ಲ ಏನ್ ಮಾಡೋದು ಅಂತ ಚರ್ಚೆ ಮಾಡೋಣ ವಾಟ್ಸಪ್ ಮುಖಾಂತರ. ಇಷ್ಟು ಈ ವೇದಿಕೆ ಆಗ್ಲಿಕ್ಕೆ ಒಂದಷ್ಟು ಚಿಂತನೆಗಳು, ಒಟ್ಟು 7 ಸಭೆಗಳು ಮಾಡಿದ್ವಿ. ಮೊನ್ನೆವರೆಗೂ 7 ಸಭೆಗಳನ್ನು ಮಾಡಿ ಏನೇನ್ ಕಾರ್ಯನ ಯಾರ್ಯಾರಿಗೆ ಹಂಚಬೇಕು, ಯಾರ್ಯಾರು ಇಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಸಾಧ್ಯ, ಎಲ್ಲಾ ಸ್ನೇಹಿತರು ಬರಬೇಕು ಅಂತೇಳಿ. ಇದ್ರ ನಡುವೆ ಒಂದಷ್ಟು ಕಷ್ಟಗಳಾದವು. ಮೊದಲನೇ ದಿನ ನೀರೇ ಇಲ್ಲ, ಟ್ಯಾಂಕರ್ ಅಲ್ಲಿ ನೀರು ತರಿಸಿದ್ವಿ. ಅನಂತರ ದಿನಗಳಲ್ಲಿ ನೀರು ಬಂತು. ಅನಂತರ ದಿನಗಳಲ್ಲಿ ನಮ್ಮ ಸ್ನೇಹಿತರು ಸಹಕರಿಸಿದ್ರು, ಮತ್ತೆ ಶಾಲಾ ಶಿಕ್ಷಕರು, ಶಾಲಾ ವೃಂದದವರು ಎಲ್ಲರೂ ನಮಗೆ ಕೈ ಜೋಡಿಸಿದ್ರು. ನಾವೇನು ಅಂದ್ಕೊಂಡಿದ್ವಿ ಅದು ಯಶಸ್ವಿ ಆಗ್ಲಿಕ್ಕೆ ಕಾರಣ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಹಿಡಿದು BEO ಇಂದ ಹಿಡಿದು ಇಲ್ಲಿ ಒಬ್ಬ ವಾಚ್ಮ್ಯಾನ್ ವರೆಗೂ ನಮಗೆ ಎಲ್ಲಾ ತರದ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಯನ್ನ ಈ ಮೂಲಕ ನಾನು ಸಲ್ಲಿಸ್ತೇನೆ. ನಾವು ಇದಕ್ಕೆ ಅರ್ಥಪೂರ್ಣ ಆಗಸ್ಟ್ 15ಕ್ಕೆ ಅವ್ರಿಗೆ ಸ್ಟೇಜ್ ಬಿಡಬೇಕು. ಅದ್ರ ನಡುವೆ 9ನೇ ತಾರೀಕಿಗೆ ಮಾಡಬೇಕು ಅಂತ ಹೇಳಿ ರೂಪರೇಷೆ ಹಾಕೊಂಡಾಗ ನಾವು ಈ ವೇದಿಕೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಯಾವುದೇ VVIP ನಮಗೆ ಬೇಡ. ನಮಗೆ ಪಾಠ ಹೇಳದಂತ ನಮ್ಮ ಗುರುಗಳಿಗಿಂತ ದೇವರು, ಪ್ರತ್ಯಕ್ಷ ದೇವರು ನಮ್ಗೆ ಇನ್ನೊಬ್ರಿಲ್ಲ. ಮತ್ತೆ ನಾವು ಗುರುಗಳಿಗೆ ಅವತ್ತು ಇಲ್ಲಿಂದ ಕಾಲ್ ತೆಗೆದ ನಂತರ ಯಾರೋ ಒಂದು ಸೌಜನ್ಯಕ್ಕೂ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಆಗ್ಲಿಲ್ಲ. ನಮ್ಗಿದು ಒಂದು ಸುಸಂದರ್ಭ. ನಾವು ಇಲ್ಲಿ ಎಲ್ಲರೂ ಕೂಡ ಸೇರಿ ಅವ್ರಿಗೆ ಗುರುವಂದನಾ ಕಾರ್ಯಕ್ರಮದ ಜೊತೆಗೆ ನಾವು ಅರ್ಥಪೂರ್ಣವಾಗಿ ಈ ವೇದಿಕೆಯನ್ನ ಅವ್ರ ಕೈಯಿಂದಲೇ ಉದ್ಘಾಟನೆ ಮಾಡಿಸ್ಬೇಕು ಅಂತ ಏಕೈಕ ಉದ್ದೇಶದಿಂದ ಇವತ್ತು ಈ ಸಭೆಯನ್ನ ಕರೆದು ನಮ್ಮ ಗುರುಗಳಿಂದನೇ ಅದ ಉದ್ಘಾಟನೆ ಮಾಡಿಸಿದ್ದೀವಿ. ಇದಕ್ಕೆ ಸಹಕರಿಸಿದ ನನ್ನ ಗುರುಗಳು ಹಾಗೂ ನನ್ನ ಸ್ನೇಹಿತರು, ಮತ್ತೆ ಇಲ್ಲಿನ ವಿದ್ಯಾರ್ಥಿಗಳು, ಈ ಸಮಾಜದ ಎಲ್ಲ ಸ್ನೇಹಿತರು ನಮಗೆ ಸಹಾಯ ಹಸ್ತ ಮತ್ತೆ ಸಹಾಯ ಪೂರಕವಾಗಿ ಪ್ರತ್ಯಕ್ಷವಾಗಿ ಮಾಡಿದಂಥವ್ರಿಗೆಲ್ಲ ಹೊಂದಿಸಿ ನಾನು ತುಂಬ ಹೃದಯದಿಂದ ನನ್ನ ಧನ್ಯವಾದಗಳನ್ನ ನಿಮ್ಮ ಪಾದಾರವಿಂದಗಳಿಗೆ ಅರ್ಪಿಸ್ತಾ ನನಗೆ ಅವಕಾಶಕ್ಕೆ ಮಾತಾಡಲಿಕ್ಕೆ ಪ್ರಾಸ್ತಾವಿಕ ನುಡಿಯನ್ನ
ನುಡಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಸ್ನೇಹಿತರವರಿಗೆ ನಾನು ಹೊರಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಒಂದೇ ಒಂದು ಸಣ್ಣ ಕಥೆಯನ್ನ ಹೇಳೋದ್ರ ಮುಖಾಂತರ ನಾನು ಮತ್ತೆ ಇನ್ನೊಂದ್ಸಲ ಸ್ಟೇಜ್ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತೇನೆ, ಒಂದು 25-30 ವರ್ಷದಿಂದ ನಡೆದಿರುವಂತ ಒಂದು ಸತ್ಯ ಘಟನೆ, ಸ್ನೇಹ ಸಮ್ಮೇಳನ ಯಾಕೆ ಮಾಡಬೇಕು ಅನ್ನೋದಕ್ಕೆ ಇದು ಉಪಕಥೆ. ತುಂಬಾ ನಂತರನೇ ಓದಿ ಒಂದು 50 ವರ್ಷ ಕಳೆದೋಗಿತ್ತು. ಒಂದು 8 ಜನ ಇದ್ದಂತ ತುಂಬಾ ಬಾಲ್ಯ ಸ್ನೇಹಿತರು. ಆ ಬಾಲ್ಯ ಸ್ನೇಹಿತರಲ್ಲಿ ಯಾವುದೋ ಒಂದು ಜಾತ್ರೆಗೆ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿದಾಗ